ಇನ್ನು ರೇವಣ್ಣ ಅವರಿಗೆ ಮೊದಲು ಜೈಲಿನಲ್ಲೇ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ರೇವಣ್ಣ ಅವರು ಸುಸ್ತಾಗಿ ಕುಳಿತಿದ್ದಾರೆ. ರೇವಣ್ಣ ಅವರ ಬಿಪಿ, ಬ್ಲಡ್ ಪ್ರೆಷರ್, ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಇನ್ನು ಕಳೆದ 3-4 ದಿನಗಳಿಂದ ಸರಿಯಾಗಿ ಊಟವನ್ನ ಮಾಡಿಲ್ಲ. ಈ ಕಾರಣಕ್ಕಾಗಿ ಅವರ ಬ್ಲಡ್ ಪ್ರೆಷರ್ ಬಹಳಷ್ಟು ಏರಿಕೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ನ್ಯಾಯಾಂಗ ಬಂಧನ ಆಗಿರೋದ್ರಿಂದಾಗಿಯೂ ಕೂಡ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹೊಟ್ಟೆ ನೋವು ಅಂತ ಕೂಡ ರೇವಣ್ಣ ಅವರು ಅಳಲನ್ನ ತೋಡ್ಕೊಂಡಿದ್ರು. ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ನನಗೆ ಹೊಟ್ಟೆ ನೋವು ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರು. ಇನ್ನು ಕೋರ್ಟ್ನಿಂದ ಕಣ್ಣೀರು ಹಾಕ್ತಾ ಬಂದು ಸೈಲೆಂಟ್ ಆಗಿ ರೇವಣ್ಣ ಅವರು ಕುಳಿತುಕೊಂಡಿದ್ರು. ಕಣ್ಣೀರು ಕೂಡ ಇಟ್ಟಿದ್ರು, ಸೈಲೆಂಟ್ ಆಗಿ ಬಂದು ಕುಳಿತುಕೊಂಡ್ರು. ಇದಾದ ಬಳಿಕ ಅವರನ್ನು ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ರೇವಣ್ಣ ಅವರು ಸುಸ್ತಾಗಿ ಕುಳಿತಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅವರ ಆರೋಗ್ಯವನ್ನು ತಪಾಸಣೆ ಮಾಡಲಾಗತ್ತೆ. ಅವರ ಆರೋಗ್ಯದಲ್ಲಿ ಎಲ್ಲವೂ ಯಥಾಸ್ಥಿತಿಯಾಗಿ ಇದೆಯಾ, ಎಲ್ಲವೂ ನಾರ್ಮಲ್ ಆಗಿದೆಯಾ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಾಗತ್ತೆ. ಇನ್ನು ಮತ್ತೊಂದೆಡೆ ನಮಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರ ಬ್ಲಡ್ ಪ್ರೆಷರ್, BP ಜಾಸ್ತಿ ಆಗಿದೆ. ಅದೇ ರೀತಿಯಾಗಿ ಶುಗರ್ ಲೆವೆಲ್ ಕೂಡ ಜಾಸ್ತಿ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಜೈಲಿನಲ್ಲಿ ಅವರ ಆರೋಗ್ಯ ತಪಾಸಣೆ ಬಳಿಕ ಅವರನ್ನು ಅಲ್ಲಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಮಾಡಲಾಗತ್ತೆ. ಒಂದು ವೇಳೆ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಏನಾದರೂ ಆಸ್ಪತ್ರೆಯ ವೈದ್ಯರು ಏನಾದರೂ ಕಂಡುಕೊಂಡ್ರೆ, ಜೈಲಿನ ಒಂದು ವೈದ್ಯರು ಏನಾದರೂ ಕಂಡುಕೊಂಡ್ರೆ ಆ ಸಂದರ್ಭದಲ್ಲಿ ಅವರನ್ನು ಜೈಲಿನಲ್ಲೇ ಕ್ವಾರಂಟೈನ್ ಮಾಡಲಾಗತ್ತೆ. ಒಂದು ವೇಳೆ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಏನಾದರೂ ಕಂಡುಕೊಂಡ್ರೆ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗತ್ತೆ. ಇಲ್ಲದೆ ಹೋದರೆ ಅವರನ್ನು ಪರಪ್ಪನ ಅಗ್ರಹಾರದಲ್ಲೇ ಅವರನ್ನು ಕ್ವಾರಂಟೈನ್ನಲ್ಲಿ ಇರಿಸಿ ಚಿಕಿತ್ಸೆಯನ್ನು ನೀಡಲಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಪರಪ್ಪನ ಅಗ್ರಹಾರಕ್ಕೆ ಇದೀಗ ರೇವಣ್ಣ ಅವರನ್ನ ಕರೆತರಲಾಗಿದೆ. ಇದೇ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಆರೋಗ್ಯ ತಪಾಸಣೆ ಯಾವ ರೀತಿಯಾಗಿ ನಡೆಯುತ್ತೆ, ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ನಿರ್ಧಾರಗಳು ಏನೆಲ್ಲ ವಿಷಯಗಳನ್ನ, ಮಾನದಂಡಗಳನ್ನ ಅನುಸರಿಸಲಾಗುತ್ತೆ, ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಕೊನೆಗೂ ರೇವಣ್ಣಗೆ ಇವತ್ತು ಏನು ಒಂದು ಕಡೆ ಬೇಲ ಇಲ್ಲ ಜೈಲ ಇತ್ತು, ಮತ್ತೊಂದು ಕಡೆ ಪೊಲೀಸ್ ಕಸ್ಟಡಿನ ಇಲ್ಲ ಜುಡಿಷಿಯಲ್ ಕಸ್ಟಡಿನ ಅನ್ನೋ ಪ್ರಶ್ನೆಗಳಿತ್ತು. ಸೊ ಕೊನೆಗೂ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನ ವಿಚಾರಣೆ ಮಾಡಲಾಯ್ತು. ಬೆಳಗ್ಗೆ ಕೂಡ ಅರ್ಜಿ ವಿಚಾರಣೆಯನ್ನು ಎತ್ಕೊಂಡಿದ್ರು, ಮತ್ತೆ ಮಧ್ಯಾಹ್ನ ನಂತರ ಅದನ್ನ ಮುಂದೂಡಲಾಯ್ತು. ಬಳಿಕ ಮಧ್ಯಾಹ್ನ ನಂತರ ಅರ್ಜಿ ವಿಚಾರಣೆಯನ್ನ ತೆಗೆದುಕೊಳ್ಳಲಾಯ್ತು. ಸೊ ಅದೇ ಸಂದರ್ಭದಲ್ಲಿ 17ನೇ ACMM ಕೋರ್ಟ್ಗೆ ರೇವಣ್ಣ ಅವ್ರನ್ನು ಕೂಡ ಪ್ರೊಡ್ಯೂಸ್ ಮಾಡಲಾಯ್ತು. ಯಾಕಂದ್ರೆ SIT ಅಧಿಕಾರಿಗಳ ಕಸ್ಟಡಿ ಏನಿತ್ತು, ಆ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಯ್ತು. ಪ್ರೊಡ್ಯೂಸ್ ಮಾಡಿದ ನಂತರ ಒಂದು ಕಡೆ ಜಾಮೀನು ಅರ್ಜಿಗೆ ಏನು ರೇವಣ್ಣ ಅವರ ಪರ ವಕೀಲರಾಗಿಂತ C ನಾಗೇಶ್ ಅವರು ಕೂಡ ಅಪಿಯರ್ ಆಗಿರ್ತಾರೆ. ಅಪಿಯರ್ ಆಗಿ ವಾದ ಮಂಡನೆಯನ್ನು ಮಾಡುವಂತದ್ದು, ಮತ್ತೆ ಅದರ ಜೊತೆಗೆ ಇಡೀ ಪ್ರಕರಣದಲ್ಲಿ ರೇವಣ್ಣ ಅವ್ರನ್ನ ಈಗಾಗಲೇ ಬಂಧಿಸಿದ್ದಾರೆ, ವಶಕ್ಕೆ ತಗೊಂಡಿದ್ದಾರೆ, ವಿಚಾರಣೆ ಕೂಡ ಮಾಡಲಾಗಿದೆ. ಮತ್ತೆ ಅವ್ರ ಮೇಲೆ ವಿನಾಕಾರಣ ಏನು ದೂರು ಕೊಟ್ಟಿರುವಂತ ಸಂತ್ರಸ್ತ ಇರ್ಬೋದು, ಯಾರು ಕೂಡ ರೇವಣ್ಣ ಅವ್ರ ಬಗ್ಗೆ ಏನು ಹೇಳಿಲ್ಲ. ಸೊ ಆದ್ರೂ ಇವ್ರ ಮೇಲೆ ಕಿಡ್ನಾಪ್ ಪ್ರಕರಣವನ್ನ ಹಾಕ್ಸಿರುವಂತದ್ದು. ಸೊ ಹಾಗಾಗಿ ಅವರಿಗೆ ಜಾಮೀನನ್ನು ಕೊಡಬೇಕು. ಮತ್ತೆ ಈ ಪ್ರಕರಣಕ್ಕೆ ಏನು SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರುವಂತಹದ್ದು ಅಂತ ಹೇಳಿ ವಾದ ಮಂಡನೆ ಮಾಡಲಾಯ್ತು. ಇನ್ನೊಂದು ಕಡೆ SIT ಪರ ವಕೀಲರು ಕೂಡ ಸಾಕಷ್ಟು ವಾದವನ್ನು ಮಂಡನೆ ಮಾಡಿದ್ರು. ಸೊ ಈ ಪ್ರಕರಣದಲ್ಲಿ ಒಂದ್ ವೇಳೆ ಇವರಿಗೆ ಜಾಮೀನು ಕೊಟ್ರೆ ಏನೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ, ಏನು ಹಿಂದೆ ಮಾಜಿ ಸಚಿವರಾಗಿದ್ದಂತರು ಈಗ ಶಾಸಕರಾಗಿದ್ದಾರೆ, ಮತ್ತೆ ಪ್ರಭಾವಿ ರಾಜಕಾರಣ ಕುಟುಂಬಕ್ಕೆ ಸೇರಿದವರು, ಮತ್ತೆ ಅವರ ಪ್ರಭಾವ ಕೂಡ ಅಷ್ಟರ ಮಟ್ಟಿಗಿದೆ. ಸೊ ಈಗ ಒಂದ್ ವೇಳೆ ಇವರಿಗೆ ಜಾಮೀನು ಸಿಕ್ಕರೆ ಇನ್ನೂ ಕೂಡ ಪ್ರಕರಣದ ಮತ್ತವರು ಪ್ರಮುಖ ಆರೋಪ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಕೂಡ
ಬಂಧನ ಆಗಿಲ್ಲ, ಈಗಾಗಲೇ ಅಬ್ಸ್ಕ್ಯಾಂಡಿಂಗ್ ಅಲ್ಲಿ ಇರುವಂತದ್ದು. ಹೀಗಾಗಿ ಇವ್ರಿಗೆ ಒಂದು ವೇಳೆ ಜಾಮೀನು ಸಿಕ್ಕರೆ ಒಂದು ದೂರುದಾರರ ಮೇಲೆ ಇರ್ಬೋದು, ಸಂತ್ರಸ್ತೆಗಳ ಮೇಲೆ ಇರ್ಬೋದು, ಪ್ರಭಾವವನ್ನು ಬೀರ್ಬೋದು, ಸಾಕ್ಷಿ ನಾಶಗಳನ್ನ ಮಾಡುವಂಥದ್ದು, ಈಗ ಹಲವು ಕಾರಣಗಳಿರುತ್ತೆ. ಸೊ ಹೀಗಾಗಿ ಅವ್ರಿಗೆ ಜಾಮೀನು ಮಂಜೂರು ಮಾಡಬಾರದು ಅಂತೇಳಿ ಒಂದಿಷ್ಟು ವಾದ ಮಂಡನೆಗಳಾಗಿದೆ. ಮತ್ತೆ ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಲಯ ನಾಳೆಗೆ ಅರ್ಜಿಯನ್ನ ವಿಚಾರಣೆಗೆ ಮುಂದೂಡಿರುವಂತದ್ದು. ಇದೆಲ್ಲವೂ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ 17ನೇ ACM ಕೋರ್ಟ್ ನಲ್ಲೂ ಕೂಡ ಒಂದು SIT ಅಧಿಕಾರಿಗಳು ಮತ್ತೆ ತಮ್ಮ ಕಸ್ಟಡಿಗೆ ರೇವಣ್ಣ ಅವ್ರನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ಸೀನಿಯರ್ ಕೌನ್ಸಿಲ್ ಆಗಿರುವಂತಹ ಮೂರ್ತಿ ನಾಯ್ಕ ಅವರು ಕೂಡ ರೇವಣ್ಣ ಅವ್ರ ಪರವಾಗಿ ಹಾಜರಾಗಿ ಒಂದಿಷ್ಟು ವಾದ ಮಂಡನೆಯನ್ನ ಮಾಡಿದ್ರು. ಸೊ ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನ ಮಾಡಿದ್ದಾರೆ. ಸೊ ರೇವಣ್ಣ ಅವರು ಕೂಡ ವಿಚಾರಣೆಗೆ ಸ್ಪಂದಿಸಿದ್ದಾರೆ. ಸೊ ಹೀಗಾಗಿ ಅವ್ರಿಗೆ ಏನು SIT ಕಸ್ಟಡಿಗೆ ಕೊಡಬಾರದು ಅಂತೇಳಿ ಅವರು ಕೂಡ ಒಂದು ವಾದ ಮಂಡನೆಯನ್ನ ಮಾಡಿದ್ರು. ಇದಾದ ನಂತರ ಎರಡು ಕೂಡ ವಾದ ಪ್ರತಿವಾದಗಳನ್ನ ಆಲಿಸಲಾಯ್ತು. ಅದ್ರ ಜೊತೆಗೆ ರೇವಣ್ಣ ಅವರು ಕೂಡ ನ್ಯಾಯಾಧೀಶರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ರೇವಣ್ಣ ಅವರು ಏನು ನನ್ ಕಳೆದ 3 ದಿನಗಳಿಂದ ಕೂಡ ನಿದ್ರೆ ಇಲ್ಲ, ಮತ್ತೆ ನನಗೆ ಸರಿಯಾದ ರೀತಿಯ ಬೇಕಾಗಿರುವಂತಹ ಆರೋಗ್ಯ ಚಿಕಿತ್ಸಾ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ಅಲ್ಲಿ ಅವ್ರು ಹೇಳ್ಕೊಂಡ್ರು. ಸೊ ಅದೆಲ್ಲವನ್ನು ಕೂಡ ಕೋರ್ಟ್ ಗಮನಿಸ್ತು. ನಂತರ ಅವ್ರನ್ನ 14ನೇ ತಾರೀಕುವರೆಗೂ ಕೂಡ ಒಂದು ಜೇಸಿಗೆ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ದು. ಸದ್ಯ ಅವ್ರನ್ನ ಇಲ್ಲಿಂದ ತೆಗೆದುಕೊಂಡೋಗಿ ಪರಪ್ಪನಗರ ಅಗ್ರಹಾರಕ್ಕೆ ಈಗಾಗ್ಲೇ SIT ಅಧಿಕಾರಿಗಳು ಕರ್ಕೊಂಡೋಗಿ ಅಲ್ಲಿ ಅವ್ರನ್ನ SIT ಅಧಿಕಾರಿಗಳು ಇವರು ಏನು ಜೈಲು ಅಧಿಕಾರಿಗಳಿರ್ತಾರೆ ಅವರ ವಶಕ್ಕೆ ನೀಡುವಂಥದ್ದು. ಅಲ್ಲೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಹೋಗಿ ಇಲ್ಲಿಂದ ತೆಗೆದುಕೊಂಡು ಹೋಗಿ SIT ಅಧಿಕಾರಿಗಳು ನ್ಯಾಯಾಲಯದ ಆರ್ಡರ್ ಕಾಪಿ ಏನಿರುತ್ತೆ ಆ ಕಾಪಿಯನ್ನ ಅಲ್ಲಿ ಕೊಡ್ತಾರೆ. ಆ ಕಾಪಿಯನ್ನು ತೆಗೆದುಕೊಂಡ ನಂತರ ಅದೆಲ್ಲ ಪರಿಶೀಲನೆಯನ್ನ ಮಾಡಿದ ಬಳಿಕ ಸೊ ಅವ್ರನ್ನ ಜೈಲು ಅಧಿಕಾರಿಗಳು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅಲ್ಲೊಂದು ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಲಾಗಿರುತ್ತೆ. ಅಲ್ಲಿ ಅದನ್ನು ಉಲ್ಲೇಖ ಮಾಡಲಾಗುತ್ತೆ. ಅವ್ರಿಗೊಂದು ಸಪರೇಟ್ ಬ್ಯಾರಕ್ ಅನ್ನ ಕೊಡ್ತಾರೆ. ಬ್ಯಾರಕ್ ಅನ್ನ ಕೊಟ್ಟ ನಂತರ ಅವ್ರಿಗೇನಾದ್ರು ಚಿಕಿತ್ಸೆಯ ಅವಶ್ಯಕತೆ ಇದೆಯಾ ಅಂತ ಅಂದ್ರೆ ಇಲ್ಲಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಮೊದಲೇ SIT ಅಧಿಕಾರಿಗಳು ಮೆಡಿಕಲ್ ಅನ್ನ ಮಾಡ್ತಿರ್ತಾರೆ. ಆ ಸರ್ಟಿಫಿಕೇಟ್ ಅನ್ನು ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದರ ಅನುಸಾರವಾಗಿ ಅವ್ರಿಗೆ ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ಬೇಕಾಗುತ್ತೆ, ಚಿಕಿತ್ಸೆ ಅವಶ್ಯಕತೆ ಇದೆಯಾ ಇಲ್ವಾ, ಈ ಎಲ್ಲಾ ಆಯಾಮವನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ತಾರೆ. ಸೊ ಸದ್ಯ ರೇವಣ್ಣ ಅವರಿಗೆ ಆ ರೀತಿಯ ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ಚಿಕಿತ್ಸೆ ಬೇಕಾಗಿರುವಂತ ಅಂತ ತೀವ್ರವಾದ ಅನಾರೋಗ್ಯ ಅವರಿಗೆ ಕಂಡು ಬಂದಿಲ್ಲ. ಹಾಗಾಗಿ ಜೈಲು ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸಬಹುದು. ಹೀಗಾಗಿ ಜೈಲು ಆಸ್ಪತ್ರೆ ಅವರಿಗೆ ಚಿಕಿತ್ಸೆ ಕೊಡ್ತಾರೆ. ಇದಾದ ನಂತರ ವಿಚಾರಣಾಧೀನ ಕೈದಿಯ ಒಂದು ನಂಬರ್ ಅನ್ನು ಕೊಡುವ ಸಾಧ್ಯತೆ ಇರುತ್ತೆ. ಇದೆಲ್ಲವೂ ಕೂಡ ನಾಳೆ ನಡೆಯುವಂತಹ ಪ್ರೊಸೀಜರ್. ಸಂತೋಷ್.